ನೈಲ್ ನದಿಯ ಪಶ್ಚಿಮ ದಂಡೆ. ಇಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಮರಳುಗಾಡು. ಇದರ ನಡುವೆ ಎದ್ದು ನಿಂತಿವೆ ಜಗತ್ತಿನ ಅತ್ಯಂತ ಪ್ರಸಿದ್ಧ ಸ್ಮಾರಕಗಳು, ಗಿಜಾದ ಬೃಹತ್ ಪಿರಮಿಡ್ಗಳು. ಇವು ನೋಡಕ್ಕೆ ಎಷ್ಟು ಅದ್ಭುತವೋ ಅಷ್ಟೇ ದೊಡ್ಡ, ಬಗೆಹರಿಯದ ಚಾರಿತ್ರಿಕ ಒಗಟನ್ನು ನಮ್ಮ ಮುಂದಿಡುತ್ತವೆ. ಯೋಚನೆ ಮಾಡಿ, ಸುಮಾರು 3000 ವರ್ಷಗಳ ಕಾಲ ಮೆರೆದ ಒಂದು ನಾಗರಿಕತೆ, ಪ್ರಾಚೀನ ಈಜಿಪ್ಟ್. ಆದರೆ ಇಷ್ಟು ದೈತ್ಯಾಕಾರದ ಪಿರಮಿಡ್ಗಳನ್ನ ಕಟ್ಟಿದ ಮಾತ್ರ ಕೇವಲ ಕೆಲವು 100 ವರ್ಷಗಳ ಕಾಲ ಅಷ್ಟೇ. ಇದೇ ಅಲ್ವಾ ಇಲ್ಲಿರುವ ದೊಡ್ಡ ವಿರೋಧಾಭಾಸ. ಹಾಗಾದ್ರೆ ಏಕಾಏಕಿ ಯಾಕೆ ನಿಲ್ಲಿಸಿದ್ರು? ಯಾಕೆ? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ತಿರುಳು. ಬನ್ನಿ, ಈ ರೋಚಕ ರಹಸ್ಯದ ಆಳಕ್ಕೆ ಇಳಿದು ನೋಡೋಣ. ಸಾಮಾನ್ಯವಾಗಿ ಪಿರಮಿಡ್ ಅಂದ ತಕ್ಷಣ ಎಲ್ರಿಗೂ ಗೀಜಾ ನೆನ್ಪಾಗುತ್ತೆ. ಆದ್ರೆ ಕಥೆ ಶುರುವಾಗಿದ್ದು ಅಲ್ಲಿಂದ ಅಲ್ಲ. ನಾವು ಟೈಮ್ ಟ್ರಾವೆಲ್ ಮಾಡಿ ಸ್ವಲ್ಪ ಹಿಂದೆ ಹೋಗ್ಬೇಕು. ಗೀಜಾದಿಂದ ದಕ್ಷಿಣಕ್ಕೆ ಒಂದು 10 ಮೈಲಿ ದೂರದಲ್ಲಿರೋ ಸಕಾರಾ ಅನ್ನೋ ಜಾಗಕ್ಕೆ. ಹೌದು, ಗಿಜಾ ಪಿರಮಿಡ್ಗಳು ಅಂದ್ರೆ ಅವು ಒಂದ್ ರೀತಿ ಕ್ಲೈಮ್ಯಾಕ್ಸ್ ಇದ್ದ ಹಾಗೆ, ಆ ಯುಗದ ಪರಾಕಾಷ್ಠೆ. ಆದ್ರೆ ಪ್ರತಿಯೊಂದು ಕಥೆಗೂ ಒಂದು ಆರಂಭ ಇರುತ್ತಲ್ವಾ? ಆ ಆರಂಭದ ಸ್ಥಳವೇ ಸಕ್ಕಾರ. ಇಲ್ಲಿಂದಾನೇ ಪಿರಮಿಡ್ ಕಟ್ಟೋ ಪರ್ವ ಶುರುವಾಗಿದ್ದು. ಇಲ್ಲೇ ಇರೋದು ಜಗತ್ತಿನ ಮೊದಲ ಪಿರಮಿಡ್, ಫೇರೋ ಜೋಸರ್ ಕಟ್ಟಿಸಿದ ಸ್ಟೆಪ್ ಪಿರಮಿಡ್. ಕ್ರಿಸ್ತಪೂರ್ವ 2650ರಲ್ಲೇ ಇದನ್ನ ಕಟ್ಟಿ ಮುಗಿಸಿದ್ರು. ಅಂದ್ರೆ ಇದು ಬರೀ ಮೊದಲ ಪಿರಮಿಡ್ ಅಷ್ಟೇ ಅಲ್ಲ, ಇಡೀ ಜಗತ್ತಲ್ಲೇ ಪೂರ್ತಿಯಾಗಿ ಕಲ್ಲಿನಲ್ಲೇ ಕಟ್ಟಿದ ಮೊದಲ ಬೃಹತ್ ಸ್ಮಾರಕ ಅನ್ನೋ ಹೆಗ್ಗಳಿಕೆನೂ ಇದರದೆ. ಸರಿ, ಇಷ್ಟೊಂದು ದೊಡ್ಡದಾಗಿ ಇಷ್ಟೊಂದು ಕಷ್ಟಪಟ್ಟು ಇದೆಲ್ಲ ಯಾಕೆ ಕಟ್ಟಿದ್ರು? ಏನಾಗಿತ್ತು ಇದರ ಹಿಂದಿನ ಉದ್ದೇಶ? ಖಂಡಿತವಾಗಿಯೂ ಇದು ಸುಮ್ಮನೆ ಒಂದು ಸಮಾಧಿ ಮಾಡೋಕಂತೂ ಅಲ್ಲ. ಇದು ಅದಕ್ಕಿಂತ ತುಂಬಾನೇ ದೊಡ್ಡದು. ಇದು ಅನಂತ ಕಾಲದವರೆಗೆ ಉಳಿಬೇಕು ಅಂತ ಮಾಡಿದ ಒಂದು ಮಾಸ್ಟರ್ ಪ್ಲಾನ್. ಇದರ ಸೈಜ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. 200 ಅಡಿ ಎತ್ತರ. ಅಬ್ಬಾ! ಅಂದ್ರೆ ಇವತ್ತಿನ ಒಂದು 20 ಮಡಿಯ ಬಿಲ್ಡಿಂಗ್ ಎಷ್ಟು ಎತ್ತರ ಇರುತ್ತೋ ಅಷ್ಟು. ಆ ಕಾಲದಲ್ಲಿ ಯಾವ ಕ್ರೇನ್ಗಳೂ ಇಲ್ಲ, ಯಾವ ಮಷೀನೂ ಇಲ್ಲ. ಆಗ ಇದನ್ನ ಕಟ್ಟಿದ್ರು ಅಂದ್ರೆ ನಿಜಕ್ಕೂ ಇದೊಂದು ಇಂಜಿನಿಯರಿಂಗ್ ಅದ್ಭುತವೇ ಸರಿ ಅಲ್ವಾ? ಇದನ್ನ ಕಟ್ಟಿದ ರೀತಿ ಇದೆಯಲ್ಲ, ಅದಂತೂ ಸಕ್ಕಟ್ ಇಂಟೆಲಿಜೆಂಟ್. ಒಂದರ ಮೇಲೆ ಒಟ್ಟು 6 ದೊಡ್ಡ ದೊಡ್ಡ ಸುಣ್ಣದ ಕಲ್ಲಿನ ಮೆಟ್ಲುಗಳನ್ನ ಇಟ್ಟಾಗೆ ಕಟ್ಟಿದ್ರು. ಇದರ ಡಿಸೈನ್ ಹೇಗಿತ್ತು ಅಂದ್ರೆ ಅಷ್ಟೊಂದು ಭಾರ ಒಂದೇ ಕಡೆ ಬೀಳ್ದೆ ಇಡೀ ರಚನೆ ಮೇಲೆ ಹರಡ್ಕೊಳ್ತಿತ್ತು. ಅದಕ್ಕೆ ಅದು ಕುಸಿದು ಬೀಳಲಿಲ್ಲ. ಇನ್ನು ಇದರ ಕೆಳಗೆ ಭೂಮಿಯೊಳಗೆ ಬರೋಬ್ಬರಿ 82 ಅಡಿ ಆಳದಲ್ಲಿ ರಾಜನನ್ನ ಸಮಾಧಿ ಮಾಡೋಕೆ ಅಂತ ಒಂದು ದೊಡ್ಡ ಶಾಫ್ಟ್ ಕೊರೆದಿದ್ರು. ಈ ಬಗ್ಗೆ ತಜ್ಞರಾದ ಕ್ರಿಸ್ ನಾಂಟನ್ ಏನಂತಾರೆ ಅಂದ್ರೆ, ಕೊನೆಗೆ ಇದೆಲ್ಲದರ ಮೂಲ ಉದ್ದೇಶ ಒಂದೇ: ರಾಜನ ದೇಹವು ಶಾಶ್ವತವಾಗಿ ವಿಶ್ರಮಿಸಲು ಒಂದು ಜಾಗ ಬೇಕು. ಅಂದ್ರೆ ಫೇರೋನ ದೇಹವನ್ನ ಶಾಶ್ವತವಾಗಿ ಸುರಕ್ಷಿತವಾಗಿ ಕಾಪಾಡೋದು ಇದರ ಹಿಂದಿದ್ದ ಅತಿದೊಡ್ಡ ಆಧ್ಯಾತ್ಮಿಕ ಕಾರಣ. ಸೊ ಈ ಪಿರಮಿಡ್ಗೆ 2 ಮುಖ್ಯ ಉದ್ದೇಶಗಳಿದ್ವು. ಒಂದು, ರಾಜನ ದೇಹವನ್ನ ಭೌತಿಕವಾಗಿ ಕಾಪಾಡೋದು. ಎರಡನೇದು, ರಾಜನ ನೆನಪು, ಅವನ ಹೆಸರು ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡೋದು. ಯಾಕೆಂದ್ರೆ ಆಗಿನ ನಂಬಿಕೆ ಪ್ರಕಾರ ಮರಣಾನಂತರದ ಜೀವನಕ್ಕೆ ಇವೆರಡೂ ತುಂಬಾನೇ ಮುಖ್ಯವಾಗಿತ್ತು. ಜೋಸರ್ನ ಈ ಸ್ಟೆಪ್ ಪಿರಮಿಡ್ ಇದೆಯಲ್ಲ, ಇದು ಒಂದು ದೊಡ್ಡ ಸಕ್ಸೆಸ್ ಆಯ್ತು. ಆ ಒಂದೇ ಒಂದು ಸಕ್ಸೆಸ್ ಇಡೀ ಈಜಿಪ್ಟಿನ ವಾಸ್ತುಶಿಲ್ಪದಲ್ಲಿ ಒಂದು ಕ್ರಾಂತಿಯನ್ನೇ ಹುಟ್ಟಾಗಿತು. ಒಂದು ಸಣ್ಣ ಆದರೆ ಧೈರ್ಯದ ಹೆಜ್ಜೆಯಿಂದ ಶುರುವಾಗಿ ಪರಿಪೂರ್ಣತೆಯ ಶಿಖರ ಏರಿದ ಒಂದು ಅದ್ಭುತ ಜರ್ನಿ ಇದು. ಕೇವಲ 100 ವರ್ಷಗಳಲ್ಲಿ. ಅಷ್ಟರಲ್ಲಿ ಏನಾಯ್ತು ನೋಡಿ. ಸ್ಟೆಪ್ ಪಿರಮಿಡ್ನಿಂದ ಶುರುವಾಗಿ ಅವರು ಒಂದಾದ ಮೇಲೊಂದು ಪ್ರಯೋಗಗಳನ್ನು ಮಾಡ್ತಾ ಹೋದ್ರು. ದಾರಿಯಲ್ಲಿ ಬೆಂಟ್ ಪಿರಮಿಡ್ ಥರ ಕೆಲವು ಎಡವಟ್ಟುಗಳು ಆದ್ವು. ಆದರೆ ಅದರಿಂದ ಪಾಠ ಕಲ್ತು ಕೊನೆಗೆ ಪರ್ಫೆಕ್ಟ್ ಆದ ರೆಡ್ ಪಿರಮಿಡ್ ಕಟ್ರು. ಅಲ್ಲಿಂದ ಮುಂದಿನ ಸ್ಟೆಪ್ ಗಿಜಾದ ಆಕಾಶ ಮುಟ್ಟುವ ಪಿರಮಿಡ್ಗಳು. ಈ 100 ವರ್ಷಗಳ ಈ ಒಂದು ಆರ್ಕಿಟೆಕ್ಚರಲ್ ಎಕ್ಸ್ಪ್ಲೋಷನ್ ಇದೆಯಲ್ಲ, ಇದೇ ಈಜಿಪ್ಟಿನ ಅತ್ಯಂತ ಐಕಾನಿಕ್ ಸ್ಮಾರಕಗಳಿಗೆ ಜನ್ಮ ಕೊಟ್ಟಿದ್ದು. ಇವತ್ತಿಗೂ ನಾವು ಬಾಯಿ ಮೇಲೆ ಬೆರಳಿಟ್ಟು ನೋಡೋ ಆ ಅದ್ಭುತಗಳಿಗೆ ಕಾರಣವಾಗಿದ್ದು. ಸರಿ, ಎಲ್ಲವೂ ಅದ್ಭುತವಾಗಿ ನಡೀತಿತ್ತಲ್ವಾ? ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಈಗ ನಾವು ಮತ್ತೆ ಶುರು ಮಾಡಿದ ಜಾಗಕ್ಕೆ ವಾಪಸ್ ಬರೋಣ. ಅದೇ ಉತ್ತರ ಇಲ್ಲದ ಪ್ರಶ್ನೆಗೆ. ಗಿಜಾದ ಗ್ರೇಟ್ ಪಿರಮಿಡ್ ಕಟ್ಟಿ ವಾಸ್ತುಶಿಲ್ಪದ ಉತ್ತುಂಗ ತಲುಪಿದ ಮೇಲೆ ಕೆಲವೇ 100 ವರ್ಷಗಳಲ್ಲೇ ಈಜಿಪ್ಟಿನವರು ಈ ಬೃಹತ್ ಪಿರಮಿಡ್ಗಳನ್ನು ಕಟ್ಟೋದನ್ನ ಪೂರ್ತಿಯಾಗಿ ನಿಲ್ಲಿಸಿಬಿಟ್ರು. ಆ ಪಿರಮಿಡ್ ಯುಗವೇ ಇದ್ದಕ್ಕಿದ್ದ ಹಾಗೆ ಅಂತ್ಯವಾಗಿ ಹೋಯಿತು. ಅದೇ ಪ್ರಶ್ನೆ ಮತ್ತೆ ನಮ್ಮ ಮುಂದೆ ಬಂದಿಲ್ಲುತ್ತೆ. ಯಾಕೆ? ಎಲ್ಲವೂ ಸರಿಯಾಗಿದ್ದಾಗ, ಪರ್ಫೆಕ್ಷನ್ ಸಾಧಿಸಿದಾಗ, ಸಾವಿರಾರು ವರ್ಷಗಳ ಸಂಸ್ಕೃತಿಯ ಭಾಗವಾಗಿದ್ದ ಈ ಪದ್ಧತಿಯನ್ನ ಅವರು ಯಾಕೆ ಕೈಬಿಟ್ರು? ಪಿರಮಿಡ್ ಯುಗ ಯಾಕೆ ಮುಗಿತು ಅನ್ನೋದು ಇವತ್ತಿಗೂ ಇತಿಹಾಸದ ಒಂದು ದೊಡ್ಡ ಬಗೆಹರಿಯದ ರಹಸ್ಯವಾಗೇ ಉಳಿದಿದೆ. ನಿಜವಾದ ಕಾರಣ ಏನಾಗಿರಬಹುದು? ಒಂದು ವೇಳೆ ದೇಶದ ಬೊಕ್ಕಸವೇ ಈ ದೊಡ್ಡ ದೊಡ್ಡ ಕಟ್ಟಡಗಳಿಗೆ ಖಾಲಿಯಾಗಿ ಆರ್ಥಿಕ ಸಂಕಷ್ಟ ಎದುರಾಯ್ತಾ? ಅಥವಾ ಜನರ ಧಾರ್ಮಿಕ ನಂಬಿಕೆಗಳಲ್ಲೇ ಏನಾದರೂ ಬದಲಾವಣೆಗಳಾದ್ವಾ?
ಇಲ್ಲ ಸಮಾಧಿಗಳನ್ನ ಕಳ್ಳರಿಂದ ಕಾಪಾಡೋಕೆ ಇದಕ್ಕಿಂತ ಗುಪ್ತವಾದ ಜಾಗಗಳು ಸರಿ ಅಂತ ಅವರಿಗೆ ಅನ್ಸುತ್ತಾ? ಗೊತ್ತಿಲ್ಲ. ಉತ್ತರ ಯಾವುದು ಅಂತ ಯಾರಿಗೂ ಖಚಿತವಾಗಿ ತಿಳಿದಿಲ್ಲ. ಇದೇ ಈ ಕಥೆಯನ್ನ ಇನ್ನಷ್ಟು ರೋಚಕವಾಗಿಸೋದು.